ಪ್ರಜ್ವಲ್ ರೇವಣ್ಣಗೆ ಮಣ್ಣು ಮುಕ್ಕಿಸಿದ್ದಾರೆ ಮತದಾರರು. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಭರ್ಜರಿ ಗೆಲುವಾಗಿರೋದು. ನೋಡಿ, ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಲೀಡ್ ತಗೋತಾರೆ ಪ್ರಜ್ವಲ್, ಖುಷಿಯಾಗಿರ್ತಾರೆ ಗೆಲ್ತೀನಿ ನಾನು ಅಂತ ಹೇಳಿ. 300ರಿಂದ 1,000 2,000 ಯಾಕಂದ್ರೆ ಎಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಬೆಲ್ಟ್ ಇದೆ ನಿಮ್ಗೆ ಸಕಲೇಶ್ಪುರ ಮತ್ತೆ ಬೇಲೂರು ಅಲ್ಲಿ ಬರುವಾಗ ಅಲ್ಲಿ ಬಿಟ್ರೆ then after that everywhere ಅರಸೀಕೆರೆ ಹೊಳನರಸೀಪುರ ತುಲ್ಗೂಡು ಅಲ್ಲೆಲ್ಲ ಶ್ರೇಯಸ್ ಪಟೇಲ್ ದೊಡ್ಡ ಮಟ್ಟದಲ್ಲಿ ಲೀಡ್, ಕಂಟಿನ್ಯೂಸ್ ಲೀಡ್ ಅಲ್ಲಿ. ಇಟ್ ಮೀನ್ಸ್ ಓವರ್ ಆಲ್ ಎಲ್ಲಾ ಕ್ಷೇತ್ರದಲ್ಲೂ ಪ್ರಜ್ವಲ್ ರೇವಣ್ಣನವರನ್ನು ಆಮೇಲೆ ಇಷ್ಟು ಗೆಲುವಿನ ಅಂತರ ಇಷ್ಟು ದೊಡ್ಡದಾಗಿರುತ್ತೆ ಅಂತಾನೂ ಕೂಡ ಯಾರು ಅಷ್ಟಾಗಿ ಪ್ರೆಡಿಕ್ಟ್ ಮಾಡಿರಲಿಲ್ಲ ಸರ್. ಗೆಲ್ತಾರೆ ಶ್ರೇಯಸ್ ಪಟೇಲ್, ಗೆದ್ದು ಕುಮಾರಸ್ವಾಮಿ ಅವರು ಹೇಳಿದ್ರು ನಮ್ಮ ಅಂಕಿಅಂಶಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ವಿನ್ ಆಗ್ತಾರೆ. ಈ ರಾಸಲೀಲೆ ಪ್ರಕರಣ ಆಗಿ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಒಂದು ಅವರು ಓಡಿ ಹೋದ ನಂತರನು, ಅವರು ಪಲಾಯನಗಳು ಎಬ್ಸ್ಕಾಂಡ್ ಆದ್ರ ನಂತರನು ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಎಸ್ ನಮ್ಮ ಜಾತ್ಯತೀತ, ಅವ್ರು ಹೇಳ್ತಾರೆ ಇದು ಅವನು NDA ಅಭ್ಯರ್ಥಿ ಅಲ್ಲ, ಅವನು ಜಾತ್ಯತೀತ ಜನತಾದಳ ಅಭ್ಯರ್ಥಿ, ವಿನ್ ಆಗ್ತಾನೆ ಅಂತ ಹೇಳಿದ್ರು. ಐ ಥಿಂಕ್ ಇವತ್ತು DK ಸುರೇಶ್ ಮತ್ತೆ DK ಶಿವಕುಮಾರ್ ಅವರು ಯಾವ ರೀತಿಯ ಆತ್ಮಾವಲೋಕನ ಮಾಡ್ಕೊಬೇಕು ಕನಕಪುರದಲ್ಲಿ ಕೂತ್ಕೊಂಡು ಅಂತ ಹೇಳಿದಾಗ ದಟ್ ಈಸ್ ಓನ್ಲಿ ದೇ ಕ್ಯಾನ್ ರಿವರ್ಸ್ ಇಟ್ ಎನಿ ಟೈಮ್. ಆ ಒಂದು ಟ್ಯಾಲೆಂಟು, ಆ ಒಂದು ಗಟ್ಸು ಅವ್ರ ಹತ್ರ ಇರಬಹುದು. ಬಟ್ ಕುಮಾರಸ್ವಾಮಿ ಅವರಿಗೆ ತನ್ನ ಪಾರ್ಟಿಯ ಅಸ್ತಿತ್ವವನ್ನೇ ಉಳಿಸಿಕೊಳ್ಳುವಂತಹ ಒಂದು ಆತ್ಮಾವಲೋಕನ ಮಾಡ್ಕೊಬೇಕಾಗುತ್ತೆ. ನೋಡಿ, ಹಾಸನದ ಪ್ರಜ್ಞಾವಂತರ ಗೆಲುವಿದು. ಮೋರ್ ದೆನ್ ದಟ್ ಆ ಸಂತ್ರಸ್ತೆಯರಿಗೆ ಸಿಕ್ಕಿದ ಗೆಲುವು ಇದು. ಈ ಹಾಸನದ ಈ ಗೆಲುವು ಏನಿದೆ, ಆ ವಿಕ್ಟಿಮ್ಸ್ ಇದಾರಲ್ಲ, ಸಂತ್ರಸ್ತರಿದಾರಲ್ಲ, ಇದನ್ನ ಅವ್ರಿಗೆ ಅರ್ಪಿಸಬೇಕು. ಹಾಸನದ ತಪ್ಪಾಗುತ್ತೆ, ಕರ್ನಾಟಕದ ಗೆಲುವು ಅಂತ ಇಡೀ ದೇಶದ ಗೆಲುವು ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಇಡೀ ದೇಶವೇ ತಿರುಗಿ ನೋಡ್ತಾ ಇತ್ತು. ಇಂಥವ್ರೊಬ್ರು ಏನಾದ್ರು ಆಯ್ಕೆಯಾಗಿ ಸಂಸದ್ಗೆ ಹೋದ್ರೆ ಯಾವ ರೀತಿ ಪರಿಣಾಮ ಆಗ್ಬೋದು, ಡೆಮೋಕ್ರಸಿ ಎಲ್ಲಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ಲಿಂಬೆ ಹಣ್ಣು ವರ್ಕ್ ಆಗಿಲ್ಲ ಈ ಸಲ ಲಿಂಬೆ ಹಣ್ಣು, ಈ ಸಲ ಪೆನ್ ಡ್ರೈವ್ ವರ್ಕ್ ಆಗಿದೆ, ಈ ಸಲ ಪೆನ್ ಡ್ರೈವ್ ವರ್ಕ್ ಆಗಿದೆ ವಿನಃ ಲಿಂಬೆ ಹಣ್ಣು ವರ್ಕ್ ಆಗಿಲ್ಲ. ಪೆನ್ ಡ್ರೈವ್ ನಿಮ್ಮ ವಾಹಿನಿನೂ ವರ್ಕ್ ಆಗಿದೆ. ವಿ ಡನ್ ಅವರ್ ವರ್ಕ್. ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ಈ ಚುನಾವಣೆಯ ಫಲಿತಾಂಶ ಏನು ತೋರಿಸ್ತಿದೆ ಅಂದ್ರೆ ಈಗಲೂ ಕೂಡ ಸಮಾಜದಲ್ಲಿ ನಿಷ್ಠಾವಂತರಿಗೆ ಆಯ್ಕೆ ಮಾಡುವಂತ ಜನರಿದ್ದಾರೆ. ಅಲ್ಲ, ಅದು ಮಾತ್ರ ಆಸ್ ಎ ಮೀಡಿಯಾ ಚಾನಲ್ ನಮ್ಗೆ ಇವತ್ತು ನಮ್ಮ ನ್ಯೂಸ್ ಅನ್ನು ಜನಗಳು ಎಕ್ನಾಲಜ್ ಮಾಡಿದ್ದಾರೆ, ನಮ್ಗೆ ಇವತ್ತು ಬೆಂಬಲ ಸೂಚಿಸಿದ್ದಾರೆ. ಸಂತ್ರಸ್ತೆಯರಿಗೆ ಯಾವ ನ್ಯಾಯ ಕೊಡ್ಬೇಕಂತ ನಾವು ಇಳಿದಿದ್ದೀವಿ. ಅದಕ್ಕೆ ಇವತ್ತು ಹಾಸನದ ಜನತೆ ಏನಿದೆ ನಮ್ಮೊಟ್ಟಿಗೆ ನಿಂತ್ಕೊಂಡಿದ್ದಾರೆ, ಪವರ್ ಟಿವಿ ಒಟ್ಟಿಗೆ ನಿಂತ್ಕೊಂಡಿದ್ದಾರೆ. ಈ ಗೆಲುವು ಶ್ರೇಯಸ್ ಪಟೇಲ್ ಗೆಲುವು ಮಾತ್ರ ಅಲ್ಲ, ಇವತ್ತು ವರ್ಷಗಳ ಬಳಿಕ ಕಾಂಗ್ರೆಸ್ ಹಾಸನದಲ್ಲಿ ಜಯಬೇರಿ. 25 ವರ್ಷಗಳ JDS ನ ಭದ್ರಕೋಟೆಯನ್ನ ಕಾಂಗ್ರೆಸ್ ಛಿದ್ರ ಮಾಡಿರೋದು, ನುಚ್ಚು ನೂರು ಮಾಡಿದೆ. ಕಳೆದ ಬಾರಿ ವಿಧಾನಸಭೆಯಲ್ಲಿ ಶ್ರೇಯಸ್ ಪಾಟೀಲ್ಗೆ ಸಿಂಪತಿ ಫ್ಯಾಕ್ಟರ್ ಇತ್ತು. ಲಾಸ್ಟ್ ಟೈಮ್ 1500 ವೋಟಿಂದ ಸೋಲ್ತಾರೆ ರೇವಣ್ಣ ಅವರ ವಿರುದ್ಧ. ರೇವಣ್ಣ ಅದು ಕೂಡ ದಿಗ್ಗಜರ ಎಗೇನ್ಸ್ಟ್ ಹೋದರೆ ಅಲ್ಲಿ ಒಂದು ಇತ್ತು, ಸಿದ್ದರಾಮಯ್ಯ ಅವರು ಒಂದು ಕ್ಯಾನ್ವಸಿಂಗ್ ಮಾಡಿ ಏನಾದ್ರು ಮಾಡಿದ್ರೆ ಅಲ್ಲಿ ಗೆಲ್ತಾ ಇದ್ರು. ಸಿದ್ದರಾಮಯ್ಯ ಅವರು ಬರದೇ ವಿನ್ ಆದ್ರು ಕ್ಯಾಂಪೇನ್ ಮಾಡಿಲ್ಲ. ಈ ಸಲ ದಟ್ ಸಿಂಪತಿ ಫ್ಯಾಕ್ಟರ್ ಆಲ್ಸೋ ವರ್ಕ್ ಅಂಡ್ ವೆರಿ ಡೀಸೆಂಟ್. ಐ ಥಿಂಕ್ ಪ್ರಜ್ವಲ್ನ ಮಿಸ್ಟೇಕ್ಸ್ಗಳನ್ನು ನೋಡಿ ಶ್ರೇಯಸ್ ಪಾಟೀಲ್ ಮುಂದಿನ ತನ್ನ ಏನಿದೆ ಕಾರ್ಯ ಮಾಡ್ತಾರಂತ ಅನ್ಸುತ್ತೆ. ವಾಟ್ ಪೀಪಲ್ ಕ್ಯಾನ್ ಡಿಸೈಡ್. ಒಬ್ಬ ಸಂಸದ ಆದ್ಮೇಲೆ ಹೇಗಿರ್ಬೇಕು, ಜವಾಬ್ದಾರಿ ಹೆಂಗಿರ್ಬೇಕು, ತಾನು ಯಾವ ರೀತಿ ಇರಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನು ಪ್ರಜ್ವಲ್ ರೇವಣ್ಣ ಅವರು ತೋರಿಸ್ತಾರೆ. ಐ ಥಿಂಕ್ ತೇಜಸ್ ವಿಲ್ ಲರ್ನ್ ಫ್ರಮ್ ದ್ಯಾಟ್.